One eternity later. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ವಾಯ್ಸ್ನ ಪ್ಲೀಸ್ ಇಗ್ನೋರ್ ಮಾಡಿ, ಬಿಕಾಸ್ ಕೆಮ್ಮು ನೆಗಡಿ ಎಲ್ಲ ಶುರುವಾಗಿದೆ ಆ್ಯಂಡ್ ಒಂದು 3-4 ದಿನ ಆಯಿತು. ಸೊ ಈ ವ್ಲಾಗು ನಿಮಗೆ ಸಂಕ್ರಾಂತಿ ಸ್ನಿಕ್ ಪೀಕು, ನನ್ನ ಬರ್ತ್ಡೇ ಸ್ನಿಕ್ ಪೀಕು ಎಲ್ಲ ಇರುತ್ತೆ. ಸಂಕ್ರಾಂತಿ ಹಬ್ಬ ಆ್ಯಕ್ಚುಲಿ ಇದೊಂಥರ ಮಿಕ್ಸ್ಚರ್ ಆಫ್ ವಿಡಿಯೋ ಅಂತ ಹೇಳ್ಬೋದು. ಅಂದರೆ ತುಂಬ ಕಂಟೆಂಟ್ ಏನೋ ಚಿಕ್ಕದನ್ನೆಲ್ಲ ಒಂದೇ ಸರಿ ಕೂಡ ಹಾಕ್ಕೊಂಡು ಈ ವ್ಲಾಗ್ ಮಾಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ನಾನು ಒಂದು ವಾರ ಇತ್ತು ಅನಿಸುತ್ತೆ, ಜಾನ್ವರಿ ಶುರುವಾಗಿ ನ್ಯೂ ಇಯರ್ ಎಲ್ಲ ಮುಗಿದು ಒಂದು 2-3 ದಿನ ಆದಮೇಲೆ ಒಂದು 4-5ನೇ ತಾರೀಕಿಂದ ನಾನು ಎಳ್ಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಳ್ಳು ಬೆಲ್ಲ ಮಾಡೋಣ ಮನೆಯಲ್ಲೇ ಸರಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೊಬ್ಬರಿ ಆಮೇಲೆ ಬೆಲ್ಲ ಇದೆಲ್ಲನೂ ಹೆಚ್ಕೊಂಡು, ಅದು ಆ್ಯಕ್ಚುಲಿ ಬಿಸಿಲಲ್ಲೂ ಇಡಬೇಕಲ್ಲ. ಸೊ ಬೆಂಗಳೂರು ವೆದರ್ ಹೇಳೋಕ್ಕಾಗಲ್ಲ, ಬಿಸಿಲು ಯಾವಾಗ ಬರುತ್ತೆ, ಆಮೇಲೆ ಮಳೆ ಯಾವಾಗ ಬರುತ್ತೆ, ಚಳಿ ಒಂದೊಂದು ಸರಿ ಅಂತೂ ಮೋಡ ಫುಲ್ ಇರುತ್ತೆ. ಸೊ ಹಾಗಾಗಿ ಯಾವಾಗ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಸೊ ಬೆಲ್ಲ ಒಂದಿನ ಪೂರ್ತಿ ಮುಗಿಸ್ಬಿಟ್ಟು ಅದನ್ನು ಫಸ್ಟ್ ಇಟ್ಟೆ, ಯಾಕಂದರೆ ಬೆಲ್ಲ ಮತ್ತೆ ಹೆಚ್ಚಬೇಕಾಗತ್ತೆ. ಸೊ ಬೆಲ್ಲ ಒಂದೇ ಸರಿ ಫೈನ್ ಹೆಚ್ಚೋಕ್ಕಾಗಲ್ಲ. ಸೊ ಹಾಗಾಗಿ ಅಜ್ಜಿ ಹೇಳಿದ್ರು ಫಸ್ಟ್ ಒಂದು ರಫ್ ಆಗಿ ಹೆಚ್ಚಿ ಬಿಸಿಲಲ್ಲಿ ಇಟ್ಬಿಡು, ಆಮೇಲೆ ಈಸಿ ಆಗುತ್ತೆ ಅಂತ. ಸೊ ಅದನ್ನೇ ಮಾಡಿದೆ. ಈಗ ಇದು ರೆಡಿ ಆಗಿರೋದು ಕಂಪ್ಲೀಟಾಗಿ. ಚಿಕ್ಕದಾಗಿ ಹೆಚ್ಚಿ ನಾನು ಬಿಸಿಲಲ್ಲಿ ಇಟ್ಟಿದ್ದೆ. ಓಕೆ, ಸೊ ಇದು ಆ್ಯಕ್ಚುಲಿ ನಮ್ಮ ವೈಕುಂಠ ಏಕಾದಶಿಯ ಹಿಂದಿನ ದಿನ ವ್ಲಾಗ್ ಇದು, ವೀಡಿಯೋಸ್ ಇದು. ಸೊ ವೈಕುಂಠ ಏಕಾದಶಿ ಉಪವಾಸ ಅಲ್ವಾ, ಸೊ ಅನ್ನ ಗಿನ್ನ ಎಲ್ಲ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಲಿಲಿ ಕೂಡ ರಾಗಿ ಗಂಜಿನೇ ಮಾಡ್ತೀನಿ. ಅಂದರೆ ರಾಗಿ ಗಂಜಿ ಅವಳಿಗೆ ತುಂಬ ಇಷ್ಟ. ಸೊ ಅನ್ನ ಮಾಡೋ ಬದಲು ಅದನ್ನು ಮಾಡ್ತೀನಿ ಅಷ್ಟೇ, ಅವಳಿಗೂ ಉಪವಾಸ ಹಾಕಬೇಕು ಅಂತಲ್ಲ. ಸೊ ಅದೊಂದು ಮಾಡ್ತೀನಿ. ಅದರ ಜೊತೆಗೆ ನಮಗೆ ಹಾಲು, ಕಾಫಿ, ಟೀ ಎಷ್ಟಾಗುತ್ತೆ ಅಷ್ಟು ಉಪವಾಸ ಮಾಡೋದು, ಇದೆಲ್ಲ ಅಟ್ಲೀಸ್ಟ್ ವೈಕುಂಠ ಏಕಾದಶಿ ದಿನ. ಅವತ್ತು ನನ್ನ ಕಸನ್ ಕೂಡ ಬರ್ತೀನಿ ಅಂತ ಹೇಳಿದ್ಲು. ಸೊ ಹಿಂದಿನ ದಿನ ನಾನು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಫುಲ್ ಡೀಪ್ ಕ್ಲೀನ್ ಮಾಡಿದ್ದೀನಿ ಕಿಚನ್ನು. ಅದರ ಜೊತೆಗೆ ನಾನೀಗ ಒಂದು ಹೊಸದಾಗಿ ಏನಂತಾರೆ, ಈಗ ಒಂದು 3-4 ಸರಿಯಿಂದ ಇದೊಂದು ಕೆಲಸ ಮಾಡ್ತಿದ್ದೀನಿ. ಈ ವಾಲೆಲ್ಲ ಅಂದರೆ ಯೂಶ್ವಲಿ ಪಾತ್ರೆ ತೊಳೆದ ತಕ್ಷಣ ನಾವು ಹಿಂದ್ಗಡೆ ಬ್ಯಾಕ್ ಸ್ಪ್ಲಾಶು ಪಕ್ಕ ಇದೆಲ್ಲ ಸಿಂಕ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತೀವಲ್ಲ. ಸೊ ನಾವು ನಲ್ಲಿ ಎಲ್ಲ ಬಿಟ್ಕೊಂಡು ಫುಲ್ ನೀರು ಎರಚ್ತೀವಿ. ನಾನು ವಾಟರ್ ಪ್ಯೂರಿಫೈಯರ್ ಆನ್ ಮಾಡ್ಕೊಂಡ್ಬಿಟ್ಟು ಅದು ಹೆಂಗೋ ವೇಸ್ಟ್ ನೀರು ಹೊರಗಡೆ ಹೋಗುತ್ತಲ್ಲ, ಸೊ ಅದನ್ನೇ ಇಟ್ಕೊಂಡು ಎಲ್ಲ ಕಡೆಗೂ ತೊಳೆದ್ಬಿಟ್ಟು ಆಮೇಲೆ ನೀರನ್ನು ವೈಪರಿಂದ ತಳ್ಳಿಬಿಡ್ತೀನಿ. ಸೊ ಇದನ್ನು ಟ್ರೈ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನನಗಂತೂ ವರ್ಕ್ ಆಯಿತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೂ. ಸೊ ನಮ್ಮಲ್ಲಿ ಏನಂದರೆ ಈ ವೆಟ್ ಡ್ರೈ ಸಿಸ್ಟಮ್ ಇದೆ ಕಸದವ್ರದ್ದು. ಸೊ ಇವತ್ತು ಡ್ರೈ ಇತ್ತು, ಹಾಗಾಗಿ ನಾನು ಅಂದ್ಕೊಂಡೆ ಡ್ರೈ ಇದೆಲ್ಲ ದೊಡ್ಡ ಇದೆಲ್ಲ ಏನಿರುತ್ತಲ್ಲ ರೊಟ್ಟಿಂದು ಅದು ಎಲ್ಲರೂ ಮನೇಲಿ ಸುಮ್ಮನೆ ಬಲ್ಕಿ ಕಸ ಅಲ್ಲಿ ಒಂದು ಕಡೆಗಿದೆ. ಇವಂದು ಅದು ನಮ್ಮ ಮನೆ ಒಳಗಿಲ್ಲ, ನನಗೆ ಪಕ್ಕದಲ್ಲಿ ಇಟ್ಕೊಳ್ಳೋಕೆ ಜಾಗ ಇದೆ ಅಂದ್ರೂ ಒಂಥರ
ಹೋಗ್ಬಿಡ್ಲಿ, ರೀಸೈಕ್ಲಿಂಗ್ಗೆ ಕಳಿಸ್ತೀನಿ ನಾನು ಯೂಶ್ವಲಿ. ಸೊ ಪ್ಲಾಸ್ಟಿಕ್ದು ಅದು ಇದು ಎಲ್ಲನೂ. ಅದ್ರ ಜೊತೆಗೆ ನಾನು ಇದ್ರ ಹಿಂದೆ ನೀವು ಹಾಲ್ ನೋಡಿರ್ತೀರಾ, ಗ್ರೋಸರಿ ಹಾಲ್ ನೋಡಿರ್ತೀರಾ, ಅದನ್ನು ಅಷ್ಟೇ ಎಲ್ಲ ಪ್ಯಾಕೆಟ್ಸು ಒಟ್ಟಿಗೆ ಇಟ್ಟಿದ್ದೆ. ಸೊ ಇವತ್ತು ಡ್ರೈ ಕೊಡೋಕ್ಕೆ ಸಿಕ್ಕಾಪಟ್ಟೆ ಇತ್ತು, ಲಕ್ಕಿಲಿ ಡ್ರೈ ಇತ್ತು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಎಲ್ಲನೂ ಡಿಸ್ಕಾರ್ಡ್ ಮಾಡೋಣ ಅಂತ ಹೇಳಿ ಅದಷ್ಟು ಮುಗಿಸಿದೆ. ಸೊ ಈಗ ಗಿಡಗಳಿಗೆಲ್ಲನೂ ಫಸ್ಟ್ ರೌಂಡು ಒಂದ್ಸರಿ ಸ್ಪ್ರೇ ಮಾಡ್ತೀನಿ. ಬಿಕಾಸ್ ಇವಾಗ ಪರವಾಗಿಲ್ಲ, ತುಂಬ ಬಿಸಿಲಿದ್ರೆ ನಾನು ಇದನ್ನು ಕಂಪಲ್ಸರಿ ಮಾಡ್ತೀನಿ ನೀರು ಹಾಕೋಕ್ಕೆ ಮುಂಚೆ. ಯಾಕಂದರೆ ನೀರು ಹಾಕೋಕ್ಕೆ ಮುಂಚೆ ನಾವೇನಾದರೂ ನೀರು ಹಾಕಿದ ಮೇಲೆ ಅಥವಾ ನೀರು ಹಾಕೋಕ್ಕೆ ಮುಂಚೆ ಡಸಂಟ್ ಮ್ಯಾಟರ್. ಬಿಸಿಲಲ್ಲಿ ಏನಾಗುತ್ತೆ, ತುಂಬ ಬಿಸಿಲಿದ್ರೆ ಎಲೆಗಳ ಮೇಲೆ ತುಂಬ ಅದ್ರದ್ದು ಬಿಸಿಲು ತಡಿಯೋಕ್ಕಾಗಲ್ಲ, ಎಲೆಗೆ ಫುಲ್ ಸುಕ್ಕಾಗೋಗುತ್ತೆ. ಸೊ ಹಾಗಾಗಿ ಒಂಚೂರು ನೀರು ಹೊಡಿತಾ ಇದ್ದರೆ ಅವಾಗವಾಗ ಸ್ವಲ್ಪ ಆರಾಮಾಗಿರುತ್ತೆ ಗಿಡಗಳು. ಇಲ್ಲ ಅಂದರೆ ಹೂವು ಸುಟ್ಟೋಗ್ಬಿಡುತ್ತೆ, ಲಿಟ್ರಲಿ ಸುಟ್ಟೋಗುತ್ತೆ. ಸೊ ಹಾಗಾಗಿ ಈಗ ಸಮ್ಮರ್ ಬಂದ ಮೇಲಂತೂ ನನಗೆ ಒಂದು 2-3 ಸಲ ಮಾಡ್ತೀನಿ ದಿನದಲ್ಲಿ. ಸೊ ಆ ಥರ. ಸೊ ನಾ ಹೇಳಿದೆ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ, ಇದೂ ಅದರದ್ದೇ ಪ್ರಾಸೆಸ್ಸು. ಶೇಂಗಾ ಹುರ್ಕೋ, ಕಡಲೆ ಆರಿಸು ಇದೇ ಮಾಡಿದ್ದೀನಿ. ಆ್ಯಂಡ್ ಈಗ ಶೇಂಗಾ ಇಮಿಡಿಯೇಟ್ ಅರ್ಜೆಂಟಿಗೆ ಯಾಕೆ ಹುರಿದೆ ಅಂತಂದರೆ ಇದು ಆ್ಯಕ್ಚುಲಿ ಏಕಾದಶಿ ದಿನ. ಸೊ ಅವತ್ತಿನ ದಿನ ನಾನು ಯಾಕೆ ಅರ್ಜೆಂಟಿಗೆ ಹುರಿದೆ ಅಂದರೆ ನನ್ನ ತಂಗಿನೂ ಇದ್ಲು, ಸೊ ಆರ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ, ಶೇಂಗಾ ಬೀಜದಲ್ಲಿ ಎಲ್ಲ ಆರಿಸ್ಬೇಕಲ್ಲ, ಸೊ ಅದೆಲ್ಲ ಸರಿ ಹೋಗುತ್ತೆ ಆರ್ಸೋಕ್ಕೆ, ಅವಳು ಇರ್ತಾಳೆ ಅಂತ ಹೇಳಿ ಅದನ್ನು ಅವತ್ತು ಹುರಿದೆ. ಅರ್ಧ kg ಮಾತ್ರ ಹುರಿದೆ, ಇನ್ನರ್ಧ kg ಆಮೇಲೆ ಹುರಿಯೋಣ ಅಂತ. ಅದಾದಮೇಲೆ ಅಫ್ಕೋರ್ಸ್ ಇವತ್ತು ವೈಕುಂಠದ ಬಾಗಿಲು ತೆಗೆದಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ದೇವಸ್ಥಾನಕ್ಕಂತೂ ಕಂಪಲ್ಸರಿ ಹೋಗಲೇಬೇಕಿತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಹಾಕ್ಕೊಂಡು ನಾನು ಹಸ್ಬೆಂಡು ಮನೆಗೆ ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿ ಎಲ್ಲ ಕಡೆ ಡೆಕೋರೇಟ್ ಮಾಡಿದ್ರು ದೇವಸ್ಥಾನದಲ್ಲಿ. ಒಂಥರ ಡಿಫ್ರೆಂಟಾಗಿ ಅನಿಸ್ತು ನನಗೆ. ಅಂದರೆ ಗೊತ್ತಿಲ್ಲ, ಈ ಥರ ಡೆಕೋರೇಷನ್ ತುಂಬ, ಅಂದರೆ ಈಗ ಪೈನಾಪಲ್ಲು ಇದರಿಂದ ಮಾಡಿರೋ ಡೆಕೋರೇಷನ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಈ ಪ್ಲಾಸ್ಟಿಕ್ ಹೂಗಳೆಲ್ಲ ಯೂಸ್ ಮಾಡಿದ್ದು ಅಷ್ಟು ಚೆನ್ನಾಗಂತೂ ಕಾಣುತ್ತೆ, ಬಟ್ ಒಂಥರ ಅದೇನೋ ದೇವಸ್ಥಾನಕ್ಕೆ ಆಪ್ಟ್ ಅನ್ಸಲ್ಲ ಅನ್ನೋ ಥರ ಅನಿಸುತ್ತೆ ನನಗೆ. ಗೊತ್ತಿಲ್ಲ, ನಂಗೆ ಯಾಕೋ ಹಂಗೆ ಅನಿಸುತ್ತೆ. ಇನ್ನು ಅದಾದಮೇಲೆ ಮತ್ತೆ ಮನೆಗೆ ವಾಪಸ್ ಬಂದು ಮತ್ತಿನ್ನೊಂದು ಅರ್ಧ kg ಇತ್ತಲ್ಲ ಶೇಂಗಾ, ಅದನ್ನು ಹುರಿದು ಬಿಡಿಸಿಟ್ಬಿಡೋಣ ಅಂತ ಹೇಳಿ ತಂಗಿ ಮಲಗಿದ್ಲು, ಹಸ್ಬೆಂಡ್ ಮಲಗಿದ್ರು. ಸೊ ಅವರಿಬ್ಬರು ಎದ್ದೇಳೋಷ್ಟರಲ್ಲಿ ಇದೊಂದು ಮುಗಿಸ್ಬಿಟ್ಟು ಎತ್ತಿಟ್ಬಿಟ್ರೆ ಮುಗಿಯುತ್ತೆ ಆಲ್ಮೋಸ್ಟ್ 99%. ಇನ್ನು ಎಳ್ಳೊಂದು ಹುರ್ಕೊಳ್ಳೋದು ಬಾಕಿ ಇರುತ್ತೆ ಅಂತ ಹೇಳಿ ಒಬ್ಬಳೆ ಕೂತ್ಕೊಂಡು TV ನೋಡ್ಕೊಂಡು ಆರಾಮಾಗಿ ಇದನ್ನು ಕೂಡ ಮುಗಿಸ್ದೆ. ಶೇಂಗಾ ಬೀಜದ್ದು ಕೆಲಸ ಕಂಪ್ಲೀಟಾಗಿ ಮುಗಿಸ್ದೆ. ಗುಡ್ ಈವ್ನಿಂಗ್. ಸೊ ಇವಾಗ 5 ಗಂಟೆ ಆಗ್ತಾ ಇದೆ. ಆ್ಯಂಡ್ ಇವತ್ತು 10ನೇ ತಾರೀಕು, ಇವತ್ತು ಏಕಾದಶಿ, ವೈಕುಂಠ ಏಕಾದಶಿ. ನೀವು ಇವಾಗ ತಾನೇ ನೋಡಿದ್ರಿ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ನಾನು ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಬೆಳಗ್ಗಿಂದ ನನಗೆ ಸಂಕ್ರಾಂತಿದೇ ಕೆಲಸ ಆಯಿತು. ಯಾಕಂತ ಹೇಳಿದ್ರೆ ನಾನು ಮಂಡೇ ಇರಲ್ಲ, ಸೊ ಟ್ಯೂಸ್ಡೇನೇ ಸಂಕ್ರಾಂತಿ ಇರೋದ್ರಿಂದ ನಾನು ಎಲ್ಲ ಪ್ರಿಪೇರ್ ಮಾಡಿ ಇಡಬೇಕು. ಇನ್ನೂ ಸಾಯಂಕಾಲ ಬೇರೆ ಬೇರೆ ಕೆಲಸ ಇದೆ. ಬಟ್ ಇದು ಕೂಡ ಟೈಮ್ ಕನ್ಸ್ಯೂಮಿಂಗ್. ಲೈಕ್ ಒಂದೇ ಬೆಳಗ್ಗೆ 1 ರೌಂಡ್ ಹುರಿದೆ ಶೇಂಗಾ, ಯಾಕಂದರೆ ಒಂದೇ ಸರಿ ಹುರಿಯೋಕ್ಕಾಗಲ್ಲ, 1 kg ಶೇಂಗಾ ಇದೆ ಆ್ಯಕ್ಚುಲಿ. ಸೊ ಬೆಳಗ್ಗೆ ಹುರಿದೆ, ಅದನ್ನು ತೆಗೆದು ಸಿಪ್ಪೆ ತೆಗೆದಿಟ್ಟೆ. ಇವಾಗ ಇನ್ನು ಮಿಕ್ಕಿದ ಅರ್ಧ kg ಹುರಿದು ಸಿಪ್ಪೆ ತೆಗೆದು ಕಣ್ಣು ಅಂದರೆ ಈ ಚಿಕ್ಕ ಚಿಕ್ಕ ಪೀಸ್ ಅಂಟ್ಕೊಂಡಿರುತ್ತಲ್ಲ, ಅಂದರೆ 2 ಇದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಪೀಸ್ ಇರುತ್ತಲ್ಲ, ಸೊ ಅದು ಕಹಿ ಬಂದ್ಬಿಡುತ್ತೆ ಅಂತ ಹೇಳಿ ಅದನ್ನು ತೆಗೆಸ್ತಾರೆ. ಆಲ್ಸೋ ಎಳ್ಳಲ್ಲಿ ಅದು ಮುರ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ, ಸೊ ಈ ಥರ ಹೋಲಾಗಿ ಕಾಣಿಸಲ್ಲ ಅದು. ಸೊ ಹಾಗಾಗಿ ಅದನ್ನು ಸೆಪ್ರೇಟ್ ಮಾಡಬೇಕಿತ್ತು. ಅದನ್ನು ಕೂಡ ಇವಾಗ ಕೂತ್ಕೊಂಡು ಸೆಪ್ರೇಟ್ ಮಾಡಿದೆ. ಬೆಳಗ್ಗೆ ಅಂತೂ ನನ್ನ ತಂಗಿ ಹೆಲ್ಪ್ ಮಾಡಿದ್ಲು, ಕೂತ್ಕೊಂಡಿಲ್ಲೇ ಬಿಡಿಸ್ಲಿಕ್ಕೆ ಹೆಲ್ಪ್ ಮಾಡಿದ್ಲು. ಇವಾಗ ಅವಳು ಮಲಗಿದ್ಲು, ಸೊ ಹಾಗಾಗಿ ನಾನು ಇದನ್ನ ಮುಗಿಸ್ಬಿಡೋಣ ಅಂದ್ಕೊಂಡೆ. ಈಗ ಅಂಗಡಿಗೆ ಹೋಗಬೇಕು. ನಾನು ಡಿಮಾರ್ಟಿಗೆ ಹೋಗೋಣ ಅಂದ್ಕೊಳ್ತಿದ್ದೀನಿ. ಒಂದು ಡಿಮಾರ್ಟ್ ಇದೆ, ಇನ್ನೊಂದು ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದೆ ಅಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಳ್ತಿದ್ದೀನಿ. ವಿಶಾಲ್ ಮಾರ್ಟ್ ಒಂದಿದೆ. ಸೊ ಈ 3 ಅಂಗಡಿಗಳು ನಮ್ಮ ಮನೆ ಹತ್ರನೇ ಇದೆ. ಸೊ ವಿಶಾಲ್ ಮಾರ್ಟಲ್ಲಿ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಯಾವತ್ತು. ಸೊ ಹಾಗಾಗಿ ವಿಶಾಲ್ ಮಾರ್ಟ್ ಲಾಸ್ಟ್ ಆಪ್ಷನ್. ಅದು ಫಸ್ಟ್ ನಾನು ಹೋಗೋದು ರಿಲಯನ್ಸ್ ಸ್ಮಾರ್ಟ್ಗೆ. ಯಾಕಂತ ಹೇಳಿದ್ರೆ ಎಳ್ಳು ಹಾಕಲಿಕ್ಕೆ ಡಬ್ಬ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಪ್ಲಾಸ್ಟಿಕ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ, ಅಂದರೆ ಆದಷ್ಟು ಯೂಸ್ ಮಾಡಲ್ಲ. ಹಾಗಾಗಿ ಕೊಡಬೇಕಾದ್ರೂ ನಾನು ಯಾಕೆ ಪ್ಲಾಸ್ಟಿಕಲ್ಲಿ ಕೊಡಲಿ, ಪ್ಲಾಸ್ಟಿಕ್ ಡಬ್ಬ ಬೇಡ, ಗ್ಲಾಸ್ ಜಾರ್ಸ್ ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಲೈಕ್ ಈ ಡಿಮಾರ್ಟಲ್ಲಿ ಮತ್ತು ಇದರಲ್ಲೆಲ್ಲ ಸೆಟ್ ಆಫ್ ಇಷ್ಟು ಅಂತ ಸಿಗುತ್ತಲ್ಲ, ಸೊ ಅದನ್ನು ತೊಗೊಂಡು ಬರೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಡಿಮಾರ್ಟಲ್ಲಿ ಐ ಹ್ಯಾವ್ ಎನ್ ಐಡಿಯಾ ಹೆಂಗಿದೆ ಅಂತ. ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ನಾನು ಲಾಸ್ಟ್ ಸಾಮಾನು ತೊಗೊಂಡು, ನೀವು ನೋಡಿರ್ತೀರ ಹಾಲ್ ವಿಡಿಯೋದಲ್ಲಿ, ಅಲ್ಲಿ ನೋಡಿದ್ದೆ ಒಂದು 2-3 ಥರದ ಡಬ್ಬಗಳು ನೋಡಿದ್ದೆ. ಸೊ ಐ ಆಮ್ ಥಿಂಕಿಂಗ್ ಆಫ್ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ 1 ರೌಂಡು ಅಂತ ಹೇಳಿ. ಸೊ ಅದ್ರ ಜೊತೆಗೆ ನಾನು ಹೇಳಿದೆ ಅನ್ಸುತ್ತೆ, ನಾನು ಸಕ್ಕರೆ ಹಚ್ತಾರಲ್ಲ, ಬೆಲ್ಲದ ಹಚ್ಕೊಟ್ಬಿಡ್ತೀನಿ ಅಂತ ಹೇಳಿ. ಸೊ ಅದನ್ನು ಕೂಡ ಪ್ಯಾಕ್ ಮಾಡಬೇಕು. ಅದಕ್ಕೆ ಪ್ಯಾಕಿಂಗ್ ಪೇಪರ್ ತೊಗೊಂಡು ಬಂದಿದ್ದೀನಿ. ಸೊ ಪೇಪರಿಂದ ಅಂದರೆ ಈ ಗಿಫ್ಟ್ ರ್ಯಾಪ್ ಥರ ಮಾಡಿಬಿಟ್ಟು ಅದನ್ನು ಇದು ಮಾಡೋಣ ಅಂತ. ಸೊ ದಟ್ ಈಸ್ ಆಲ್ಸೋ ಪೆಂಡಿಂಗ್. ಅದು ಆಪ್ಷನಲ್ಲಿ ಇಟ್ಕೊಂಡಿದ್ದೀನಿ, ಆದರೆ ಮಾಡೋಣ, ಇಲ್ಲ ಅಂದರೆ ಬೇಡ ಅಂತ ಹೇಳಿ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಎನಿವೇಸ್, ಈಗ ಅವಳನ್ನ ಎಬ್ಸಿ ಕೇಳ್ತೀನಿ, ಬರ್ತಾಳೆ ಅಂದರೆ ಇಬ್ಬರು ಒಟ್ಟಿಗೆ ಹೋಗಿ ಬರ್ತೀವಿ. ಅವಳು ಹೆಂಗೋ ಇವತ್ತು ರಜದಲ್ಲಿದ್ದಾಳೆ. ಸೊ ಹಸ್ಬೆಂಡ್ ವರ್ಕಿಂಗು, ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇವಳನ್ನ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ಬರ್ತೀನಿ. ಸೊ ಎಸ್, ಸ್ಟೇ ಟ್ಯೂನ್ಡ್. ಬಂದಮೇಲೆ ವಾಪಸ್ ಮೀಟ್ ಮಾಡ್ತೀನಿ. ಅಲ್ಲೇನಾರ ವ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.
ಇವಾಗ ಮನೆಗೆ ಬಂದು 1 ಅವರ್ ಮೇಲೆ ಆಯಿತು. ನಾನು ಬಂದ ತಕ್ಷಣ ಅಡುಗೆ ಮನೆಗೆ ಹೋದೆ, ಬಿಕಾಸ್ ದೋಸೆ ಹಿಟ್ಟು ರುಬ್ಬೇಕಾಗಿತ್ತು. ನಾಳೆ ದ್ವಾದಶಿ ಎಲ್ಲ ಬೆಳಗ್ಗೆ ಎಲ್ಲ ಊಟ ಆಗಿರುತ್ತೆ, ಸೊ ಮಧ್ಯಾಹ್ನದ ಮೇಲೆ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ. ಆ್ಯಂಡ್ ಬರ್ಡೇ ನಾಳೆ ಇರೋದ್ರಿಂದ ದೋಸೆ ಆದರೆ ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ಸೊ ಹಾಗಾಗಿ ನನ್ನ ತಂಗಿ ಇದ್ದಾಳೆ, ನಮ್ಮ ಅಣ್ಣ ಬರ್ಬೋದು ಮೋಸ್ಟ್ಲಿ. ಹಸ್ಬೆಂಡ್ ಅಂತೂ ದೋಸೆ ಮಾಡೋಕ್ಕೆ ಅವ್ರಿಗೆ ಬರುತ್ತೆ, ಸೊ ಅವರು ದೋಸೆ ಮಾಡಿ ಕೊಡ್ತಾರೆ. ನಾನು ಅಡುಗೆ ಮನೆಯಿಂದ ಫ್ರೀ, ಸೊ ಹಾಗಾಗಿ ಹಿಟ್ಟು ಮಾಡಿಟ್ಟಿದ್ದೀನಿ, ಅಂದರೆ ಹಿಟ್ಟು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ನಾಳೆ ಅಷ್ಟೊತ್ತಿಗೆ ಫರ್ಮೆಂಟ್ ಆಗಿ ರೆಡಿ ಆಗುತ್ತೆ. ಮೀನ್ ವೈಲ್ ನೀವು ಅಲ್ಲಿ ನೋಡಿದ್ರಿ ಒಂದು 2-3 ಜಾರ್ ತೋರಿಸ್ದೆ ನಾನು, ಅದು ಯಾವುದೂ ತೊಗೊಳ್ಳಿಲ್ಲ. ನಾವು ನನ್ನ ತಂಗಿ ಹುಡುಕಿದ್ಲು ಇದನ್ನು. ಇದು ವೆರಿ ಕ್ಯೂಟ್ ಜಾರ್. ಇದು ಅನ್ಫಾರ್ಚುನೇಟ್ಲಿ ಇದು ಬರೀ 3 ಪೀಸ್ ಸಿಕ್ತು. ಏರ್ ಟೈಟ್ ಕಂಟೈನರು. ನಾನಂದರೆ ಲೈಕ್ ಇಫ್ ಇಟ್ ಆಲ್ ಇದು ಕಮ್ಮಿ ಬಂತು, ಇನ್ನೊಂದು ತೊಗೊಂಡಿದ್ದೀನಿ ತೋರಿಸ್ತೀನಿ, ಅದು ಕಮ್ಮಿ ಬಂತು ಅಂದರೆ ಇದನ್ನು ಯೂಸ್ ಮಾಡ್ತೀನಿ, ಇಲ್ಲ ಮನೆಗೆ ಇಟ್ಕೊಂಡ್ಬಿಡ್ತೀನಿ ಇದನ್ನು. ಅಂದರೆ ಸಖತ್ ಕ್ಯೂಟಾಗಿದೆ ಅದು. ಸೈಜು ಇಷ್ಟೇ ಇರೋದು. ಸೊ ನಟ್ಸ್ ಎಲ್ಲ ಹಸ್ಬೆಂಡ್ ತಿಂತಾ ಇರ್ತಾರಲ್ಲ, ಸೊ ಹಾಕ್ಬಿಟ್ಟು ಇಲ್ಲೇ ಎಲ್ಲಾರು ಹಾಲಲ್ಲಿ ಇಟ್ರು ಆರಾಮಾಗಿ ಇದಾಗತ್ತೆ. ಅದು 3 ಇತ್ತು, 3 ತೊಗೊಂಡು ಬಂದ್ವಿ. ಅದು ಬಿಟ್ಟು ಇದು ಒಂದು ತೊಗೊಂಡು ಬಂದ್ವಿ. ಇದು ಕಂಪನಿದು, ಅಂದರೆ ಸೆಲ್ಲೋ ಕಂಪನಿದು ಬರುತ್ತಲ್ಲ ಅದು. ಆ್ಯಂಡ್ ಇದು ಏರ್ ಟೈಟ್ ಕಂಟೈನರ್. ನಾವು ಅದನ್ನೇ ಚೆಕ್ ಮಾಡಿದ್ವಿ, ನೀರೆಲ್ಲ ಹಾಕ್ಬಿಟ್ಟು ಸೋರುತ್ತಾ ಇಲ್ವಾ ಅಂತ ಹೇಳಿ. ನಂಗೆ ಅನಿಸಿರ್ಲಿಲ್ಲ ಇದು ಏರ್ ಟೈಟ್ ಅಂತ ಹೇಳಿ, ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ಏರ್ ಟೈಟ್. ಲೈಕ್ ನೀರು ಹೋಗ್ತಾನೆ ಇಲ್ಲ ಹೊರಗಡೆಗೆ. ಮೇನ್ ಅಡ್ವಾಂಟೇಜ್ ಅಂದರೆ ಇದು ಕೂಡ ನನ್ನ ತಂಗಿನೇ, ಅಂದರೆ ಇದನ್ನು ಹುಡುಕಿದ್ಲು, ಅದ್ರ ಮೇಲ್ಗಡೆಗೆ ಇದನ್ನು ಇಟ್ಟಿದ್ರು. ಇದನ್ನು ನಾನು ಮೇನ್ಲಿ ಯಾಕೆ ತೊಗೊಂಡ್ವಿ ಇಬ್ಬರು ಡಿಸೈಡ್ ಮಾಡಿಬಿಟ್ಟು ಅಂತ ಹೇಳಿದ್ರೆ, ಇದು ಬಟ್ಲು ಥರನೂ ಯೂಸ್ ಮಾಡ್ಬೋದು. ಲೈಕ್ ಜಾಮೂನ್ ಬಟ್ಲು ಥರ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಲಿಡ್ ಇದ್ದೇ ಇದೆ. ಬೇರೆ ಅಲ್ಲಿ ನಾನು ಫಸ್ಟ್ ತೋರಿಸಿದ್ನಲ್ಲ ಅದ್ರ ಲಿಡ್ಸು ಇಷ್ಟು ಸ್ಟಡಿ ಆಗಿರಲಿಲ್ಲ. ಅಫ್ಕೋರ್ಸ್ ಇದು ಸೆಲೋ ಕಂಪನಿದು, ಬಟ್ ಅದು ಜಾರ್ ದೊಡ್ಡದಿತ್ತು, ಬಟ್ ತುಂಬ ತುಂಬ ಫ್ಲಿಮ್ಸಿ ಆಗಿತ್ತು ಪ್ಲಾಸ್ಟಿಕ್ಕು. ಇದು ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ಇದು 80 ರುಪೀಸಿಗೆ ಬೈ 1 get 1 ಇತ್ತು, ಸೊ ಹಾಗಾಗಿ ಇದೊಂದು ತೊಗೊಂಡು ಬಂದ್ವಿ. ಆ್ಯಂಡ್ ಇದು 38 ರುಪೀಸ್ಗೆ. ದಿಸ್ ಜಾರ್ ಇಸ್ ಫಾರ್ 38 ರುಪೀಸ್. ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದು ಇದು ಎಲ್ಲೂ ಸಿಗ್ತಿರ್ಲಿಲ್ಲ. ಫಾರ್ಚುನೇಟ್ಲಿ ನಾವಲ್ಲಿ ನೋಡೋಣ ಬಾ ಪನ್ನೀರ್ ಇದೆಯಾ. ಆ್ಯಕ್ಚುಲಿ ನಾವು ಸ್ಲಿಮ್ ಮಿಲ್ಕ್ ತೊಗೊಳಕ್ಕೆ, ಯಾಕಂದರೆ ಹಸ್ಬೆಂಡ್ ಇಸ್ ಆಲ್ರೆಡಿ ಆನ್ ಡಯಟ್, ಮತ್ತು ಸ್ಟ್ರಿಕ್ಟ್ ಡಯಟ್ ಶುರು ಮಾಡಿದ್ದಾರೆ ಅವರು. ಸೊ ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ರು. ನನಗೆ ಬ್ಲಿಂಕಿಟಲ್ಲಿ ನೋಡಿದೆ, ಮತ್ತು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ನೋಡಿದೆ, ಸುಮಾರು ಕಡೆ ನೋಡಿದೆ, ಎಲ್ಲೂ ಸಿಗಲಿಲ್ಲ. ಅಂದರೆ ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇತ್ತು. ಬಟ್ ಫಾರ್ಚುನೇಟ್ಲಿ ನನಗೆ ಇಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ಸಿಕ್ತು. ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಸೊ ಒಂದೇ ಒಂದು ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ಅನ್ನಿಸ್ತು ಅಥವಾ ಸಿಮಿಲರ್ ಸೇಮ್ ಅನ್ನಿಸ್ತು ಅಂತ ಹೇಳಿದ್ರೆ ಐಲ್ ಬೈ ಮೋರ್. ಯಾಕಂದರೆ ಇದು ಒಂದು ತೊಗೊಂಡು ಬಂದರೆ ನಾನು ಇದೇ ಪ್ಯಾಕೆಟ್ಸ್, ಈ ಸೈಜಿಂದೇ ಪ್ಯಾಕೆಟ್ಸ್ ತೊಗೊಳ್ತೀನಿ, ಯಾಕಂದರೆ ಸ್ಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು 150 ರುಪೀಸು, ಅದಕ್ಕಿಂತ 50 ರೂಪಾಯಿ ಜಾಸ್ತಿ. ಮಿಲ್ಕಿ ಮಿಸ್ದು ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ ಪ್ರೈಸು, ಬಟ್ ಇದ್ರದ್ದು ಹೈ ಪ್ರೋಟೀನ್ದು 150 ರುಪೀಸ್ಗೆ 200 ಗ್ರಾಮ್ಸ್ ಇದು. ಆ್ಯಂಡ್ 50 grams ಆಫ್ ಪ್ರೋಟೀನ್ ಇನ್ 200 grams. ಅಂದರೆ 100 grams ತಿಂದರೆ ನಿಮಗೆ ಒಂದು 25 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಫ್ಯಾಟ್ ಕಮ್ಮಿ ಇರೋದ್ರಿಂದ ಇದನ್ನು ತೊಗೊಂಡು ಅಂತ ಸುಮಾರು ಹೇಳ್ತಾಯಿದ್ರು. ಸೊ ಸಿಕ್ತಲ್ಲ, ಹಾಗಾಗಿ ಅದನ್ನು ತೊಗೊಂಡ್ಬಂದೆ. ಅದು ಬಿಟ್ಟು ಒಂದಿಷ್ಟೆಲ್ಲ ತೊಗೊಂಡು ಬಂದಿದ್ದಾರೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ. ಸೊ ಅಷ್ಟೇ, ಮೇನ್ ಇದನ್ನೇ ತೊಗೊಂಡು ಬಂದಿದ್ದು. ಸೊ ಅದನ್ನು ಥಾಟ್ ಐಲ್ ಶೋ. ಆ್ಯಂಡ್ ಎಸ್, ಸಾರಿ, ಆ್ಯಂಡ್ ಇದು 38 ರುಪೀಸಿಗೆ ಬೈ 1 get 1. ಸೊ 19 ರುಪೀಸ್ ಇದರ ಸ್ಪೆಷಲ್ ಪ್ರೈಸ್. 19 ರುಪೀಸ್ಗೆ ಈ ಡಬ್ಬ ಗ್ಲಾಸ್ ಜಾರ್ ಸಿಕ್ಕಿದೆ ಅಂದರೆ ಅದಕ್ಕೆ ಹುಡುಕಿದ್ವಿ. ಒಂದು 4-5 ರೌಂಡ್ ಹಾಕಿದ್ವಿ ಅನ್ಸುತ್ತೆ ಇಬ್ರು, ಎಲ್ಲೂ ಸಿಗಲಿಲ್ಲ. 2 ಸಿಕ್ಕಿತ್ತು ಫಸ್ಟು. ಅದಾದಮೇಲೆ ಇನ್ನೊಂದು ಈ ಸ್ಟೀಲ್ ಪಾತ್ರೆ ಕೌಂಟ್ರಲ್ಲಿ ಒಂದೇ ಯಾರೋ ಇಟ್ಬಿಟ್ಟು ಹೋಗಿದ್ರು ಪುಣ್ಯಾತ್ಮರು, ಅದನ್ನು ಎತ್ಕೊಂಡು ಬಂದ್ವಿ. One eternity later.
ಓಕೆ, ಸೊ ವಾಪಸ್ ಬಂದಮೇಲೆ ಅದರದ್ದೆಲ್ಲ ಸ್ಟಿಕ್ಕರ್ಸ್ ತೆಗೆದು ತೊಳೆದು ಒರೆಸಿ ಎಲ್ಲ ಮಾಡಬೇಕಾಗಿತ್ತಲ್ಲ. ಸೊ ಅದನ್ನೆಲ್ಲ ಮಾಡಿ ಅದನ್ನೊಂದು ಬ್ಯಾಸ್ಕೆಟಿಗೆ ಹಾಕಿ ಇಟ್ಟು ಅದಾದಮೇಲೆ ನಾವೀಗ ಬೆಲ್ಲ ಪ್ಯಾಕಿಂಗ್ ಶುರು ಮಾಡಿದ್ವಿ. ಬೆಲ್ಲ ಮೇನ್ಲಿ ನಾನು ಪ್ಯಾಕ್ ಮಾಡಬೇಕಾಗಿದ್ದು ಪೇಪರಲ್ಲಿ. ಸೊ ಹಾಗಾಗಿ ಪ್ರಿಂಟೆಡ್ ಪೇಪರ್ ತೊಗೊಂಡು ಬಂದಿದ್ದೆ, ಅದರಲ್ಲಿ ಪ್ಯಾಕ್ ಮಾಡಿದೆ. ನಾನು ಹೇಳಿದೆ ಬರ್ಡೇ ಇದ್ರ ನೆಕ್ಸ್ಟ್ ಡೇನೇ ನನ್ನ ಬರ್ಡೇ ಇತ್ತು. ಸೊ ಹಾಗಾಗಿ ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡೋಣ ಅಂತ ಹೇಳಿ ಅದನ್ನು ಮಾಡಿದೆ. 2 ತೊಗೊಂಡು ಬಂದಿದ್ವಿ, ಬೈ 1 get 1. ಸೊ ಅದು 2ನೇದು ಪಿಂಕ್ ಕಲರ್ ಚಿಕ್ಕ ಚಿಕ್ಕ ಫ್ಲವರ್ ಇದೆ, ದೊಡ್ಡ ಫ್ಲವರ್ ಒಂದು ಚಿಕ್ಕ ಫ್ಲವರ್ ಒಂದು ತೊಗೊಂಡು ಬಂದೆ. ಆ್ಯಂಡ್ ಇದು ನನ್ನ ಬರ್ತ್ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಆಫ್ಕೋರ್ಸ್ ಫಸ್ಟ್ ಡೋಸ್ ಕಾಫಿ ಆಗಬೇಕಿತ್ತು. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಎದ್ದಿದ್ವಿ. ನನ್ನ ತಂಗಿ ಆಲ್ರೆಡಿ ಎದ್ದು, ಅವಳು ಶಿ ವಾಸ್ ಆಲ್ರೆಡಿ ಜಿಮ್ಗೆ ಹೋಗಿದ್ಲು ಅಥವಾ ಎಲ್ಲೋ ಯೋಗ ಹೋಗಿದ್ಲು, ಏನೋ ಮಾಡಿದ್ಲು. ಆ್ಯಂಡ್ ಹಸ್ಬೆಂಡ್ ನೈಟ್ ಶಿಫ್ಟ್ ಆಗಿರೋದ್ರಿಂದ ಅವರು ಲಾಗೌಟ್ ಆಗಿ ಮಲಗಿದ್ದು ಲೇಟ್ ಆಯಿತು. ಸೊ ನಾನು ಕಾಫಿ ಮಾಡಿ ಎಬ್ಸೋಣ ಅಂತ ಹೇಳಿ ಕಾಫಿ ಮಾಡಿ ಅಂದರೆ ಡಿಕಾಕ್ಷನ್ ಹಾಕಿ ದೇವ್ರ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ಬಂದೆ. ಸೊ ನನಗೆ ಮೇಯ್ನ್ಲಿ ಬರ್ಡೇ ದಿನ ಸ್ವಲ್ಪ ದೇವ್ರ ಹತ್ರ ಕೂತ್ಕೊಂಡು ನಾನು ಹೆಂಗೆ ಎಷ್ಟು ಇಂಟ್ರೆಸ್ಟಿಂದ ಬರ್ಡೇ ದಿನ ಅಲಂಕಾರ ಮಾಡ್ಕೊಳ್ತೀನೋ ಅಷ್ಟೇ ಇಂಟ್ರೆಸ್ಟ್ ತೊಗೊಂಡು ನಾನು ದೇವ್ರಿಗೂ ಅಲಂಕಾರ ಮಾಡ್ತೀನಿ. ಬಿಕಾಸ್ ನನಗೆ ಅದೇನೋ ಅದೊಂದಿದೆ, ನನಗೆ ಹಬ್ಬ ಬಂದರೆ ಅಥವಾ ಏನೇ ಆಗಲಿ, ನಾನು ಗೌರಿ ಕುಡಿಸ್ಬೇಕಾದ್ರೂ ನೀವು ನೋಡಿರ್ತೀರ, ತುಂಬ ಮಾಡೋಕ್ಕಾಗ್ದಲೇ ಹೋದ್ರೂ ನನಗೆ ಎಷ್ಟು ಆಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಮಾಡ್ತೀನಿ. ಬಿಕಾಸ್ ನನಗದೇನೋ ನಾನು ರೆಡಿ ಆಗೋಕ್ಕೆ ಟೈಮ್ ತೊಗೊಳ್ತೀನಿ, ದೇವರನ್ನು ರೆಡಿ ಮಾಡೋಕ್ಕೆ ಟೈಮ್ ತೊಗೋಬೇಕು, ಚೆನ್ನಾಗಿ ರೆಡಿ ಮಾಡಬೇಕು, ಕ್ಲೀನಾಗಿ ಕಾಣಬೇಕು, ಏನೋ ನೋಡೋ ತಕ್ಷಣ ಲಕ್ಷಣವಾಗಿ ಕಾಣಬೇಕು ದೇವ್ರ ಮನೆ, ಇದೆಲ್ಲ ಸ್ವಲ್ಪ ಇದೆ ನನಗೆ. ಸೊ ಹಾಗಾಗಿ ಅದಷ್ಟನ್ನು ಮುಗಿಸಿ ಪೂಜೆ ಎಲ್ಲ ಮುಗಿಸ್ದೆ, ದೇವ್ರ ದೀಪ ಎಲ್ಲ ಹಚ್ಚಿ. ಬಿಕಾಸ್ ನಮಗೆಲ್ಲ ಹುಟ್ಟುಹಬ್ಬ ಅಂದರೆ ಅದೇ ಫಸ್ಟ್ ಅಲ್ವಾ. ಸೊ ಹಾಗಾಗಿ ಅದಷ್ಟು ಮುಗಿಸ್ದೆ. ಇವಾಗ ನಾನು ಹಾಕ್ಕೊಂಡಿರೋ ಬಟ್ಟೆನೂ ಹೊಸದು, ಅಮ್ಮ ಹೊಲ್ದಿರೋದು. ಇದರದ್ದು ಫುಲ್ ಲುಕ್ಕು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನನ್ನ ಬರ್ಡೇ ವಿಡಿಯೋ ಬರುತ್ತೆ, ಅದರಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ನಾನು ಈ ಡ್ರೆಸ್ನ. ಸೊ ಹಾಗಾಗಿ ಈ ವ್ಲಾಗಲ್ಲಿ ಅದು ಅಟ್ಯಾಚ್ ಮಾಡ್ತಾಯಿಲ್ಲ. ಸೊ ಎನಿವೇಸ್, ಈ ವ್ಲಾಗ್ನ ಕೂಡ ನಾನು ಇಲ್ಲೇ ಮುಗಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಆ್ಯಂಡ್ ನಾನು ಎಷ್ಟೆಲ್ಲ ಸಂಕ್ರಾಂತಿಗೆ ರೆಡಿ ಮಾಡಿಕೊಂಡೆ, ಆದರೆ ಸಂಕ್ರಾಂತಿ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಯಾಕೆ ಏನು ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ಅಥವಾ ಅದ್ರ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಸೊ ಎಸ್, ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ರಾಮ್ ರಾಮ್.